ಕನಿಷ್ಠ. ಸಿದ್ದರಾಮಯ್ಯನವರೇ ಒಂದು ಸಮಾವೇಶದಲ್ಲಿ ಹೇಳಿದರು, ಅವರ ಹೇಳಿರುವಂಥ ವಿಡಿಯೋ ಬಹಳ ವೈರಲ್ ಆಗಿತ್ತು. ಬಸವಾದಿ ಶರಣರು ಹೇಳಿದರು ಪಾಪ ಪುಣ್ಯ ಮತ್ತು ಪುನರ್ಜನ್ಮ ಇದ್ರ ಬಗ್ಗೆ ಎಲ್ಲ ಏನೂ ಇಲ್ಲ, ಅದೆಲ್ಲ ಸುಳ್ಳೋದು, ಅವರು ಪುನರ್ಜನ್ಮವನ್ನು ಅವರು ಒಪ್ಪಲಿಲ್ಲ ಅಂತ ಹೇಳಿದರು. ಇದು ನಿಜಾನ? ಸಿದ್ದರಾಮಯ್ಯನವರು ಇದನ್ನು ಹೇಳಿದ್ದು ಭಾಳ ವೈರಲ್ ಆಗಿದೆ. ಅದು ಕ್ಯಾಶುವಲ್ ಆಗಿ ಮಾತಾಡಿರ್ತಾರೆ, ಅವ್ರೇನು ಎಂದು ಓದ್ಕೊಂಡಿರಂಗಿಲ್ಲ, ಭಾಳ ಮಾಡ್ಕೊಂಡಿರಂಗಿಲ್ಲ. ಬಸವಣ್ಣವರು ಅವರ ಬಸವಣ್ಣವ್ರ 2ನೇ ವಚನ ಇದೆ, ಅವ್ರು ಬರೆದಂಥ 2ನೇ ವಚನ. ಅದರಲ್ಲಿ ತಾವು ಹಿಂದಿನ 7 ಜನ್ಮಗಳಲ್ಲಿ ಏನೇನಾಗಿದ್ದೀವಿ ಅಂತ ಹೇಳ್ಯಾರ. ನಾನು ಜಂಗಮವ ಜರಿದೇನಾಗಿ ಲಿಂಗವ ಮರೆದೇನಾಗಿ ಅಂಥೇಳಿ ನನಗೆ ಈ ಜನ್ಮ ಇಂಥದ್ದು ಬಂದೈತಿ ಅಂತ ಬಸವಣ್ಣವರೇ ಹೇಳ್ಯಾರ. ಇವ್ರು ಯಾಕೆ ಮತ್ತೊಂದು ಹೇಳ್ಬೇಕಿನ್ ಮತ್ತು ಅದನ್ನು ಒಪ್ಪಿಲ್ಲ ಇದನ್ನು ಒಪ್ಪಿಲ್ಲ ಅಂತ? ಬಸವಣ್ಣವರ ಅದರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದಾರೆ. ಆ ಸಾಹಿತ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿಲ್ಲ ಅಷ್ಟೇ ಇವರು. ಇವ್ರಿಗೊಂದು 10-20 ವಚನಗಳನ್ನು ಬಿಟ್ಟರೆ ಮತ್ತೊಂದು ಯಾವ ವಚನಗಳು ಬರಂಗಿಲ್ಲ ಸಹಿತ. ಅಂದರೆ ಪುನರ್ಜನ್ಮದ ಕಲ್ಪನೆಯನ್ನು ಲಿಂಗಾಯತ ಸಿದ್ಧಾಂತ ಶರಣರು ಒಪ್ಕೊಳ್ತಾರಲ್ಲ, ಹೇಳಿದಾರೆ. ಬಸವಣ್ಣವ್ರದೇ 2ನೇ ವಚನ, ಹಿಂದಿನ 7 ಜನ್ಮಗಳಲ್ಲಿ ಯಾವ್ಯಾವ ಗಣೇಶ್ವರನಾಗಿ ನಾನು ಹುಟ್ಟಿದೆ ಅನ್ನೋದು ಬಸವಣ್ಣವರೇ ಹೇಳಿದ್ದಾರೆ. ಅಂದರೆ ನೀವು ಆಮೇಲೆ ಕೊನೆಗೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕಾರಳುಕುವರು ಇದಕಾರಂಜುವರು ಜಾತಶ್ಯ ಧ್ರುವ ಮೃತ್ಯು ಎಂದು ಕೂಡಲ ಸಂಗಮ ದೇವರು ಬರೆದುದಾಗಿ ಬಸವಣ್ಣವ್ರದೇ ವಚನ. ಜಾತಶ್ಯ ಧ್ರುವ ಮೃತ್ಯು ಎಂದು ಕೂಡಲ ಸಂಗಮ ದೇವರು ಬರೆದುದಾಗಿ ಅಂತ ಗೀತೆ ಪ್ರಮಾಣ ಇದೆ ಅದರಲ್ಲಿ. ಸರ್, ಈಗ ಅಂದರೆ ಹುಟ್ಟಿದ್ದೊಂದು ದಿವಸ ಸಾಯಲೇಬೇಕು, ಸತ್ತದ್ದೊಂದು ದಿವಸ ಹುಟ್ಟಲೇಬೇಕು ಅಂದರೆ ಆತ್ಮನ ಅಸ್ತಿತ್ವವನ್ನು ಇಲ್ಲಿ ಒಪ್ಕೊಂಡಂಗಾಯ್ತು, ಒಪ್ಕೊಂಡಿದ್ದಾರೆ. ಮತ್ತೀಗ ಪರಲೋಕ, ಪುಣ್ಯಲೋಕ, ಮರ್ತ್ಯಲೋಕ ಇದನ್ನು ಸಹ ಒಪ್ಕೊಂಡಂಗೆ ಆಯಿತು, ಎಲ್ಲ ಒಪ್ಕೊಂಡಿದ್ದಾರೆ. ಸರಿ, ಈಗ ಸ್ವಾಮೀಜಿಯವರೀಗ ವಚನ ಸಾಹಿತ್ಯದ ಪ್ರಕಾರ ಮನುಷ್ಯ ಜನ್ಮದ ಉದ್ದೇಶ ಏನು? ಈಗ ಏನಾಗಿದೆ, ಈಗ ಲೌಕಿಕ ಜೀವನ ಏನಾಗಿದೆ, ಒಳ್ಳೆ ಶಿಕ್ಷಣ ಪಡೆಯೋದು, ಒಂದು ಒಳ್ಳೆ ಸ್ಯಾಲ್ರಿ ತಗೊಳ್ಳೋದು, ವರ್ಷಕ್ಕೆ 2 ಸಲ ಫಾರಿನ್ ಟೂರ್ ಮಾಡೋದು, ಒಂದು ತೋಟದ ಮನೆ ಮಾಡೋದು, ಕೊನೆಯ ಒಂದಿನ ಸಾಯೋದು. ಇದು ಆ್ಯಕ್ಚುಲಿ ಈಗಿನ ಲೌಕಿಕ ಜೀವನ ಜನರ ಬದುಕು, ಇದು ಸುಖ ಅಂತ ಅಂದ್ಕೊಂಡಿದ್ದಾರೆ. ವಚನ ಸಾಹಿತ್ಯ ಹೇಳಿದ್ರೆ ಕೂಡಲ ಸಂಗಮ ದೇವರ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಕೂಡಲ ಸಂಗಮ ದೇವರ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂದರೆ ಅದನ್ನು ಮನುಷ್ಯ ಜನ್ಮದ ಉದ್ದೇಶ ಇದು. ನಾವು ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ಬಂದಿದ್ದೇವೆ. ಆದ್ದರಿಂದ ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಮಾಡಿ ಈ ಪ್ರಸಾದ ಅಂದರೆ ಭಗವಂತ ಕೃಪೆ ಮಾಡಿ ಕೊಟ್ಟಂಥ ಶರೀರ ಇದು, ಹಾಗೆ ಬಂದದ್ದಲ್ಲ. ಆದ್ದರಿಂದ ಇದನ್ನು ಬೇರೆ ವ್ಯರ್ಥ ಕಾರ್ಯಗಳಿಗಾಗಿ ಕೆಡಿಸ್ಬೇಡ್ರಿ, ಬಂದ ಕಾರ್ಯವನ್ನು ಮೊದಲು ಮಾಡಿರಿ. ಸರಿ, ಬಂದ ಕಾರ್ಯ ಏನು? ಕೂಡಲ ಸಂಗಮನನ್ನು ಅರಿಯೋದು ಹೇಗೆ? ಜ್ಞಾನದಿಂದ. ಈಗ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ, ಶಕ್ತಿ ವಿಶಿಷ್ಟ ಅದ್ವೈತದಲ್ಲಿ ಏನಿದೆ, ಈಗ ಶಕ್ತಿ ವಿಶಿಷ್ಟ ಅದ್ವೈತದಲ್ಲಿ ಏನಿದೆ, ಲಿಂಗ ಕಲಾ ದರ್ಶನ, ಮನೋಮಗ್ನತೆ, ಘನ ಸಾಮರಸ್ಯ, ಇವು ಶಿವಯೋಗದ ಪದ್ಧತಿಗಳು. ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಈ ಲಿಂಗ ನನ್ನ ಕಣ್ಣನ್ನು ತುಂಬಿಕೊಳ್ಬೇಕು, ಪ್ರಾಣವನ್ನು ತುಂಬಿಕೊಳ್ಬೇಕು, ಭಾವವನ್ನು ತುಂಬಿಕೊಳ್ಬೇಕು. ಆನಂತರ ನೋಡುವವನು ಕಾಣುವುದು 2 ಅನ್ನೋ ಭಾವವನ್ನು ಮರೆತು ಘನ ಸಾಮರಸ್ಯ ಉಂಟಾಗಬೇಕು. ಇದುವೇ ಸಾಕ್ಷಾತ್ ಶಿವಯೋಗ. ಸಪ್ರೇಟ್ ಧರ್ಮ ಅಂತ ವಾದಿಸುವ ಸ್ವಾಮಿಗಳ ಹತ್ರ ಕೇಳಿದರೆ ಅವರು ಏನು ಹೇಳ್ತಾರೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಅದು ಜಂಗಮ ಲಿಂಗ ಬೇರೆ, ಸ್ಥಾವರ ಲಿಂಗ ಬೇರೆ. ಈಗ ದೇವಸ್ಥಾನದಲ್ಲೇ ಗುಡಿಯಲ್ಲಿರುವಂಥ ಆ ಶಿವ ಬೇರೆ, ನಾವು ಕೈಯಲ್ಲಿ ಇಟ್ಕೊಂಡಿರುವಂಥ ಪೂಜೆ ಮಾಡುವಂಥ ಶಿವ ಬೇರೆ ಅಂತ ಹೇಳುವಂಥದ್ದು ಅವ್ರ ಒಂದು ವಾದ. ವೇದದಲ್ಲಿ ಬ್ರಹ್ಮಸೂತ್ರದಲ್ಲಿ ಪ್ರತೀಕೋಪಾಸನೆ ಅಂತ ಇದೆ. ಪ್ರತೀಕೋಪಾಸನೆ ಅಂದರೆ ಏನು ಅಂತ ಹೇಳಿದ್ರೆ, ಸಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿಯನ್ನು ಇಟ್ಕೊಂಡು ಪೂಜೆ ಮಾಡೋದು, ನರ್ಮದಾ ಇದು ಹೊಸದಲ್ಲ ಅಂತ ನಾನು ಪ್ರತಿಮಾ ವಿಜ್ಞಾನ, ಪ್ರತೀಕ ವಿಜ್ಞಾನ ಅಂತ ನಮ್ಮ ವೇದಗಳಲ್ಲಿ ಬಂದಿದೆ. ಅದನ್ನು ಬಿಟ್ಟು ಇಲ್ಲೇನಿದೆ? ಯಾಕೆಂದರೆ ಆಗಮಗಳೇ ಪ್ರಮಾಣ. ನಮ್ಮ ಲಿಂಗಾಯತ ಧರ್ಮಕ್ಕೆ ತಮಗೆ ಒಂದು ವೇಳೆ ಇವ್ರಿಗೆ ವಿಶ್ವಾಸ ಇದ್ದರೆ, R.R. ದಿವಾಕರ್ ಅವರು ವಚನಶಾಸ್ತ್ರ ರಹಸ್ಯ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಅದ್ರ ಮೇಲೆ ಇವರೆಲ್ಲರದು ವಿಶ್ವಾಸ ಇದೆ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿ R.R. ದಿವಾಕರರು, ರಂಗನಾಥರಾಯರು ಏನು ಹೇಳಿದ್ದಾರೆ, ವಚನಗಳು ಅಂದ್ರೆ ಆಗಮಗಳ ಪ್ರತಿಬಿಂಬ, ಆಗಮಗಳು ವಚನಗಳ ಮೂಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಆಗಮ ವೇದ ಪ್ರಾಮಾಣ್ಯವಾದ ಶಿವನಿಗೂ ಲಿಂಗಾಯತ ವಚನ ಶಿವನಿಗೂ ಭೇದ ಇದೆಯಾ, ಅಭೇದ ಇದೆಯಾ? ಯಾವ ಭೇದನೂ ಇಲ್ಲ, ಒಂದೇ. ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ ಅಷ್ಟೇ.
ನಾವು ಸ್ಥೂಲವನ್ನು ಇಟ್ಟು ಸಾವಕಾಶವಾಗಿ ಅದನ್ನು ಮರಿತಾ ನಾವು ಶಿವಪುರಾಣದ ಕೈಲಾಸವನ್ನು ಒಪ್ಪಲ್ಲ ಅಂತಾರಲ್ಲ ಇವರು. ಅವರು ಒಪ್ಪಲಿ ಬಿಡಲಿ, ಬಸವಣ್ಣವ್ರು ಒಪ್ಪ್ಯಾರಲ್ಲ. ಬಸವಣ್ಣವ್ರ ವಚನಗಳಲ್ಲಿ ಸುಮಾರು ಒಂದು 40-50 ವಚನಗಳು ಪುರಾಣ ಪ್ರಮಾಣಗಳನ್ನು ಹೊಂದಿವೆ. ಒಂದು 60-70 ವಚನಗಳು ವೇದ ಪ್ರಮಾಣಗಳನ್ನು ಹೊಂದಿವೆ. ಅವರೆಲ್ಲ ಅದು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ಪ್ರತಿಯೊಂದು ವಚನಗಳಲ್ಲಿ ಶ್ಲೋಕಗಳಿವೆ. ಇವರಿಗೆ ಒಂದು ವೇಳೆ ಅದು ಆಗದೇ ಇದ್ದರೆ ಒಂದೇ ಕಡೆ ಸೇರಿಸಿದ್ದಾರೆ. ಯಾರು? ನಮ್ಮ ಕುಂದೂರು ಮಠದವರು. ಮೈಸೂರಿನಲ್ಲಿ ಕುಂದೂರು ಮಠ ಅಂತೆ ಇಮ್ಮಡಿ ಶಿವಬಸವ ಸ್ವಾಮಿಗಳಂತ ಒಬ್ಬ ದೊಡ್ಡ ವಿದ್ವಾಂಸರಾಗಿವರು ವಚನದಲ್ಲಿ ಸಂಸ್ಕೃತೋಕ್ತಿಗಳು ಅಂತ ಒಂದು ಗ್ರಂಥ ಮಾಡಿದ್ದಾರೆ. ಅವು 1, 2, 3 ಇವು ಇದೆ, ಸಂಪುಟಗಳಿವೆ. ಅವುಗಳನ್ನು ತೊಗೊಂಡ್ರಂದ್ರೆ ಎಷ್ಟು ಜನ ವಚನಕಾರರು ಯಾವ ಆಗಮದಿಂದ ಬಂತು, ಉಪನಿಷತ್ತಿನಿಂದ ಬಂತು, ಅಥವಾ ಭಾಗವತದಿಂದ ಬಂತು, ಅಥವಾ ರಾಮಾಯಣ ಮಹಾಭಾರತಗಳಿಂದ, ಅವೆಲ್ಲ ಶ್ಲೋಕಗಳನ್ನು ಸ್ವತಂತ್ರವಾಗಿ ಉಲ್ಲೇಖ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.